ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಳಿಗಾಲದ ಸುವರ್ಣಸೌಧ ಅಧಿವೇಶನ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು, ಈ ಅಧಿವೇಶನದ ಸಂದರ್ಭದಲ್ಲಿ ನಡೆದ ಕಲಾಪಗಳು, ಮಂಡನೆಗಳು, ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ಹಾಗೂ ಎಲ್ಲ ಅಧಿಕಾರಿಗಳ ಶ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು, ಕರ್ನಾಟಕ ಸರ್ಕಾರದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹಾಗೂ ವಿಧಾನ ಪರಿಷತ್ತಿನ ಸ್ಪೀಕರ್ ಬಸವರಾಜು ಹೊರಟ್ಟಿ ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಅಷ್ಟಕ್ಕೂ ಇವರೆಲ್ಲ ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ವೀಕ್ಷಕರೇ, ಏನು ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಸುವರ್ಣ ಅಧಿವೇಶನ ಸಾಕಷ್ಟು ಒಂದ್ ರೀತಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಸಾಕಷ್ಟು ಚರ್ಚೆಗಳು ನಡೆದಿದ್ವು, ಸಾಕಷ್ಟು ವಿಧೇಯಕ ಮಂಡನೆಗಳು ಸಹ ಒಂದ್ ರೀತಿ ಮಂಡನೆ ಆಗಿದ್ವು. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಸಹ ನಡೆದಿದ್ವು, ಸಾಕಷ್ಟು ಮನವಿ ಸಲ್ಲಿಕೆ ಆಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳು ಚರ್ಚೆ ಆಗ್ಬೇಕಿತ್ತು, ನಿರೀಕ್ಷೆಗೆ ತಕ್ಕಂತೆ ಎಲ್ಲರೂ ಸಹ ಎಲ್ಲೋ ಒಂದ್ ಕಡೆ ಸಾಕಷ್ಟು ಯಶಸ್ವಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಏನು ನಮ್ಮ ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಸಾಹೇಬ್ರು ಇರ್ಬೋದು, ಮತ್ತೆ ವಿಧಾನಸಭಾ ಸಭಾಪತಿಗಳಾಗಿರ್ತಕ್ಕಂಥ ಯುಟಿ ಖಾದರ್ ಸಾಹೇಬ್ರು ಈ ಬಗ್ಗೆ ಏನ್ ಹೇಳ್ತಾರೆ, ಈ ಒಂದು ಸುವರ್ಣಸೌಧದ ವಿಶೇಷವಾಗಿ ಅಧಿವೇಶನದ ಒಂದು ಮುಕ್ತಾಯದ ಬಗ್ಗೆ ಮತ್ತೆ ಸಾಕಷ್ಟು ಕಲಾಪಗಳ ಚರ್ಚೆ ಬಗ್ಗೆ ಅನ್ನೋ ಬಗ್ಗೆ ಬನ್ನಿ ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ತೋರಿಸ್ತೀನಿ. ಸಾಕಷ್ಟು ವಿಧೇಯಕಗಳು ಮಂಡನೆ ಆಗಿದ್ದಾವೆ. ಇದಕ್ಕೆ ಸಾಕಷ್ಟು ಮೂಲ ಕಾರಣಕರ್ತರಾಗಿರ್ತಕ್ಕಂಥವ್ರು ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್ರು. ಸರ್, ವಿಶೇಷವಾಗಿ ಈ ಒಂದು ಸರ್ಕಾರ ಬಂದ್ಮೇಲೆ ಒಂದ್ ರೀತಿ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಸುವರ್ಣ ಅಧಿವೇಶನ ಸಾಕಷ್ಟು ಒಂದ್ ರೀತಿ ಕಳೆದ ಬಾರಿಗಿಂತ ಸಾಕಷ್ಟು ಒಂದ್ ರೀತಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಸಾಕಷ್ಟು ಏನ್ ಹೇಳ್ತೀರಾ ಸರ್? ನೀವು ನೋಡಿರ್ಬಹುದು, ಈ ಅಧಿವೇಶನ ಪ್ರಾರಂಭ ಆಗಿದ್ದ ಮೊದಲ 15 ದಿವಸ ನಮ್ದು 2 ಸ್ಟೇಟ್ಮೆಂಟ್ ಇದ್ದು, ಇಲ್ಲಿ ಸ್ಟ್ರೈಕ್ ಗಲಾಟೆ ಆಗಬಾರ್ದು, ಸದನವನ್ನ ಪೂರ್ಣ ನಡೆಸಬೇಕು, ಉತ್ತರ ಕರ್ನಾಟಕದ ಪ್ರಗತಿ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ಬೇಕಂತ ಹೇಳಿದ್ವಿ. ಅದರಂತೆ ಇವತ್ತು 50% ಪ್ರತಿ ಸರಿ ಆಗುವಂತ ಗಲಾಟೆ ಕಡಿಮೆ ಆಗ್ಯಾವ. ನಮ್ದು 4ನೇ ತಾರೀಕಿನಿಂದ ಇಲ್ಲಿವರೆಗೆ ಸದನ ಸತತವಾಗಿ ನಡೆದಿದೆ. ಯಾವುದೇ ರೀತಿಯಿಂದ ಬ್ರೇಕ್ ಇಲ್ಲ. ಒಂದ್ಸರಿ ಆದ 1 ತಾಸು 2 ಜನ ಇರ್ತಾವ. ಬಟ್ ಈ ಸಾರಿ ಸುಮಾರು ವೇಳೆಯನ್ನ ನಾವು ಡಿಸ್ಕಷನ್ ಕರೆದಿವಿ ಮತ್ತು ಉತ್ತರ ಕರ್ನಾಟಕದ ಎಲ್ಲ ಅದರ ಬಗ್ಗೆ ಚರ್ಚೆ ಆಗಿವೆ. ಒಟ್ಟಾರೆ ನನ್ನ ಅಭಿಪ್ರಾಯದಲ್ಲಿ 100ಕ್ಕೆ 99% ಈ ಸರಿ ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಅಭಿಮಾನ ಪಡ್ತೀನಿ. ಮತ್ತು ಇದೇ ರೀತಿ ನಾವು ನಡೆಸಿದ್ದೀವಿ ಹೌಸ್ಗಳನ್ನ. ಎಲ್ಲ ರೀತಿಯಿಂದ ನಮ್ಮ ಶಾಸಕರುಗಳು, ನಮ್ಮ ಆಫೀಸ್ನವರು ಸಹಕಾರ ಕೊಟ್ಟಾರೆ. ಅದಕ್ಕೆ ಉತ್ತಮವಾದಂಥ ರೀತಿಯಿಂದ ಇದು ನಡೆದಿದೆ. ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ನಡೆದಿದ್ದಕ್ಕೆ ಸಾರ್ಥಕತೆ ಅನ್ನುವಂಥ ಮನೋಭಾವನೆ ನನ್ನಲ್ಲಾಗಿದೆ. ಸರ್, ಈಗ ವಿಶೇಷವಾಗಿ ಒಂದ್ ರೀತಿ ಕಳೆದ ಬಾರಿಗಿಂತ ಈಗ ಈ ಬಾರಿ ವಿಶೇಷವಾಗಿ ಬರ ಪರಿಸ್ಥಿತಿ, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ಬೇಕು ಅಂತ ಇದ್ದಿದ್ವು. ತಾವು ಸಹ ಉತ್ತರ ಕರ್ನಾಟಕದವರು, ಏನಾರು ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ, ಏನಾದ್ರು ನಿರೀಕ್ಷೆ ಮಾಡ್ಬೋದು ಸರ್ ಉತ್ತರ ಕರ್ನಾಟಕ ಜನತೆ? ಈಗ ನಾವು ಪ್ರತಿ ಮಂಗಳವಾರ ಬುಧವಾರ 2 ದಿವಸ ಉತ್ತರ ಕರ್ನಾಟಕ ಚರ್ಚೆಗೆ ಮೀಸಲಾಗಿಟ್ಟಿದ್ವಿ. ಸಾಕಷ್ಟು ಚರ್ಚೆಗಳಾಗ್ಯಾವ. ಮತ್ತು ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿ ನಾನು ಹೇಳಿದ್ದೀನಿ, ಇಲ್ಲೇನು ಬರಗಾಲದಾಗೈತಿ ಈ ಬರಗಾಲದ ಬವಣೆಯನ್ನ ತಪ್ಪಿಸ್ಲಿಕ್ಕೆ ಅಧಿವೇಶನದಲ್ಲೆಲ್ಲ ನೀವು ಮಾಹಿತಿ ತಗೋರಿ. ಏನಾದರೂ ಇದಕ್ಕೆ ಒಂದು ಸ್ವಲ್ಪ ನೀವು ಈ ಸರಿ ಅಧಿವೇಶನ ನಡೆದದ್ದಕ್ಕೆ ಇಲ್ಲೇನಾದರೂ ಒಂದು ಇದಕ್ಕೆ ರೆಮಿಡಿ ಕೊಡ್ರಿ ಅನ್ನುವಂಥ ಮಾತನ್ನೇನಿ. ಇಲ್ಲ, ನಾ 100% ಮಾಡತ್ತಂತ ಮುಖ್ಯಮಂತ್ರಿ ಹೇಳ್ಯಾರ. ಇಲ್ಲಿಂದ ಹೋಗಿ ಎಲ್ಲ ಕ್ರೋಢೀಕರಿಸಿ ಇವತ್ತು ಈ ಅಧಿವೇಶನ ಏನೇನು ಬಂದಾವ ಎಲ್ಲ ವಿಚಾರ ತಗೊಂಡು ಎಲ್ಲ ರೀತಿಯಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಮತ್ತು ಬರದ ಎಷ್ಟು ಸಾಧ್ಯ ಐತಿ ಅಷ್ಟು ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಕೆಲಸವನ್ನ ನಾನು ಮತ್ತು ನಮ್ಮ ಸರ್ಕಾರ ಮಾಡ್ತದೆ ನನ್ನ ಮುಂದೆ ಮಾತು ಕೊಟ್ಟಾರ. ಅದನ್ನ ನಡೀತಾರ ನಮಗಿದೆ. ಬೆಳಗಾವಿಲಿ ಸುವರ್ಣಸೌಧ ಒಂದ್ ರೀತಿ ಇದಾಯ್ತು, ಸಾಕಷ್ಟು ಒಂದ್ ರೀತಿ ಕೇವಲ 12ರಿಂದ 14 ದಿವಸ ನಡೀತೈತೆ. ಆನಂತರ ಸಾಕಷ್ಟು ಖಾಲಿನೇ ಇರುತ್ತೆ ಸರ್. ವಿಶೇಷವಾಗಿ ಸಾಕಷ್ಟು ಕಚೇರಿಗಳು ಬಂದ್ರೆ ಒಳ್ಳೇದು ಅಂತ ಮೊದಲಿಂದನೂ ಇದಿದೆ. ಹಾಗಾಗಿ ತಾವು ಸಹ ವಿಶೇಷ ತುಂಬಾ ಹಿರಿಯರು, ಈ ಕಡೆ ಭಾಗದ ಸಮಸ್ಯೆಗಳು ಬಲ್ಲಿದ್ದೀರಾ. ಏನಾದ್ರು ತಮ್ಮ ಅವಧಿಲಾದ್ರೂ ಏನಾದ್ರು ಸರ್ಕಾರಿ ಕಚೇರಿಗಳು ಬರ್ಬೋದಾ? ಇಂದು ನಾನು ಭರವಸೆಗಳ ಸಮಿತಿ ಅಧ್ಯಕ್ಷ ಇದ್ದಾಗ ಒಂದು ರಿಪೋರ್ಟ್ ಕೊಟ್ಟಿದ್ವಿ. 13 ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ಮಾಡ್ಬೇಕಂತ ಕೊಟ್ಟಿದ್ವಿ. ಬಟ್ ಏನು ದುರ್ದೈವ ಅಂದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ IAS ಅಧಿಕಾರಿಗಳು ಮನಸ್ಸು ಮಾಡಂಗಿಲ್ಲ. ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್, ಈಗ ಟೆಕ್ಸ್ಟೈಲ್ ಅದ್ರದ್ದು ಏನಂತ ಡೈರೆಕ್ಟ್ ಟೆಕ್ಸ್ಟೈಲ್ ಹುಬ್ಳಿಗೆ ಮಾಡಿದ್ವಿ. ಅವ್ರು ಏನು ಮಾಡಿದ್ರು, IAS ಅಧಿಕಾರಿ ಬಂದ ಇಲ್ಲೊಂದು ಬ್ರಾಂಚ್ ಮಾಡಿಬಿಟ್ರು. ಈ ಥರ ಐತೆ, ಕಮಿಟ್ಮೆಂಟ್ ಬೇಕು. ಅದಕ್ಕೆ ನಾವು ಹೊರಗಡೆ ಹೇಳಿದ್ವಿ. ಇದ್ರ ಮೇಲೆ ಇನ್ನೊಂದು ಸರಿ ನಾನು ಮುಖ್ಯಮಂತ್ರಿಗೆ ಈ ಅಧಿವೇಶನ ಚರ್ಚೆ ಆದದನ್ನು ನಾವು ಹೇಳ್ತೀವಿ. ಸಾಧ್ಯವಾದಷ್ಟು ಈಗ KBL ಜೈನ, ಆಮೇಲೆ ಈ ಕಡೆ ನೀರಾವರಿ ಬೇರೆ ಬೇರೆ ಏನದಾವ ಅವೆಲ್ಲ ಈ ಕಡೆ ಉತ್ತರ ಕರ್ನಾಟಕ ಬರಬೇಕು. ಬಂದರೆ ವಿಧಾನಸೌಧಕ್ಕೆ ಏನಾದ್ರು ಗೌರವ ಬರ್ತದೆ. ಒಂದು ಇನ್ಮೇಲೆ ಈ ವಿಧಾನಸೌಧ ನಾವು ಮಾಡೀವಿ, ಇದನ್ನ ಜನರಿಗೆ ಆಕರ್ಷಣೆ ಬರೋಕ್ಕೆ ಕಿಲೆ ಹಾಕ್ತಿದ್ರು. ಪ್ರತಿ ಶನಿವಾರ ರವಿವಾರ ಲೈಟ್ನಿಂಗ್ ವ್ಯವಸ್ಥೆ ಮಾಡ್ತೈತಿ. ಆಮೇಲೆ ಈ ಹಬ್ಬ ಹರಿದಿನಗಳು ಮಾಡ್ತೀವಿ. ಮತ್ತು ಇಲ್ಲಿ ಎಲ್ಲ ಕಾನ್ಫರೆನ್ಸ್ ಮಾಡೋಕೆ ಹಾಲ್ಗಳನ್ನು ಕೊಡ್ಲಿಕ್ಕೆ ನಾವು ಅನುಮತಿಯನ್ನು ಕೊಟ್ಟಿವಿ. ಕಾನ್ಫರೆನ್ಸ್ ಮಾಡಿದ ಜನ ಬರ್ತಾರ, ಹೋಗ್ತಾರ, ಸ್ವಚ್ಛ ಇರ್ತಾರೆ.
ಇದಕ್ಕೆ ಏನಾದ್ರು ಮಾಡ್ಬೇಕಂತೈತಿ. ಇನ್ಮೇಲೆ ಏನಂದ್ರೆ ಹಿಂದಿನಕ್ಕಿಂತ ಹಂತ ಹಂತವಾಗಿ ಹೆಚ್ಚು ಪ್ರಗತಿಯನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಕಚೇರಿಗಳಿಗೆ ಕೆಲವಾದರೂ ಶಿಫ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಈಗ ಸಾಕಷ್ಟು ಜನ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸೇರಿದಂತೆ ಸಾಕಷ್ಟು ಜನ ಅಧಿಕಾರಿಗಳು ನಿಮ್ಮ ಕಚೇರಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಈ ಒಂದು ಯಶಸ್ಸಿಗೆ. ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಿ ಸರ್? ಏನಿಲ್ಲ, ಈ ಸರಿ ಎಲ್ಲರೂ ಬಹಳಷ್ಟು ಅಧಿಕಾರಿಗಳು, ನಮ್ಮ ವಿಧಾನಮಂಡಲದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಎಲ್ಲ ಪೊಲೀಸ್ ಎಲ್ಲರೂ ಸಾಕಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ಯಾರ. ಯಾವುದು ಗಲಾಟೆ ಇಲ್ಲದೆ ಎಲ್ಲ ಆಗಿದೆ. ಅದಕ್ಕೆಲ್ಲ ವತಿಯಿಂದ ಜಿಲ್ಲಾ ಎಲ್ಲ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂಥವ್ರು ಯಾರು ಸಂಶಯರಿ ಅವ್ರಿಗೆಲ್ಲರಿಗೂ ನಮ್ಮ ವಿಧಾನಮಂಡಲದಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ದೇವರು ಅವ್ರಿಗೆ ಒಳ್ಳೇದು ಮಾಡಿ ಅಂತ ಹೇಳಿ. ಇಷ್ಟು ಒಟ್ಟಶೇಖರೆ ಗೊತ್ತಾಯ್ತಲ್ಲ, ಏನೋ ಕರ್ನಾಟಕ ರಾಜ್ಯ, ವಿಶೇಷ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು, ವಿಶೇಷವಾಗಿ ಸಾಕಷ್ಟು ವಿಧಾನ ಪರಿಷತ್ ಹಾಲಿ ಸ್ಪೀಕರ್ ಸರ್ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಸಾಕಷ್ಟು ಇವತ್ತು ಯಶಸ್ವಿಯಾಗಿ ಮುಕ್ತವಾಗಿದೆ. ಈ ಬಗ್ಗೆ ಸ್ಪೀಕರ್ ಸರ್ ಆಗಿರ್ತಕ್ಕಂಥ UT ಖಾದರ್ ಸಾಹೇಬ್ರು ಏನ್ ಹೇಳ್ತಾರೆ ಸರ್? ವಿಶೇಷವಾಗಿ ತಾವು ಒಂದ್ ರೀತಿ ನಿಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಒಂದು ಪ್ರಥಮ ಇದು ಯಶಸ್ವಿಯಾಗಿ ಮುಂದುವರಿಸಿದ್ದೀರಾ. ಬೆಲ್ಗಾಂನಲ್ಲಿರುವಂಥ ಅಧಿವೇಶನ ಬಹುಶಃ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಎಲ್ಲ ಶಾಸಕ ಮಿತ್ರರು ಎಲ್ಲರೂ ಕೂಡ ಬಹಳಷ್ಟು ಜನ ಭಾಗವಹಿಸಿದ ಚರ್ಚೆ ಮಾಡಿದ್ದಾರೆ. ಆಡಳಿತ ಪಕ್ಷ ಪ್ರತಿಪಕ್ಷ ಸಮರ್ಥವಾಗಿ ಅವರವರ ಕೆಲಸವನ್ನು ಇವತ್ತು ನಿರ್ವಹಿಸಿದೆ. ನಮ್ಮೆಲ್ಲ ಇಲಾಖೆ, ನನ್ನ ಇಲಾಖೆಯ ಸೆಕ್ರೆಟರಿಯಿಂದ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ, ನಮ್ಮ ಮಾರ್ಷಲಿಂದ ಎಲ್ಲ ನಮ್ಮ ತಳಮಟ್ಟದ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೂ, ನಮ್ಮ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ತಳಮಟ್ಟದ ಅಧಿಕಾರಿ ವರ್ಗದವರಿಗೂ, ನಮ್ಮ ಪೊಲೀಸ್ SP ಕಮಿಷನರ್ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ನವರಿಗೂ ಮತ್ತು ವಿವಿಧ ಇಲಾಖೆ ಎಲ್ಲ ಅಧಿಕಾರಿ ಯಾರು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಎಲ್ಲ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ಸಮರ್ಥವಾಗಿ ಇವತ್ತು ನಿಭಾಯಿಸಿ ಬೆಲ್ಗಾಮಿನ ಗೌರವವನ್ನು ಇವತ್ತು ಅತ್ಯಂತ ಹೆಚ್ಚು ಮಾಡಿದ್ದಾರೆ. ಇವರೆಲ್ಲರ ಮತ್ತು ಬೆಲ್ಗಾಮಿನ ಜನತೆಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವರೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಸದನ ಇನ್ನಷ್ಟು ಅಚ್ಚುಕಟ್ಟಾಗಿ ಅತ್ಯಂತ ಸಂತೋಷ ಮತ್ತು ಸಮರ್ಥವಾಗಿ ನಿಭಾಯಿಸಲಾಗಿದೆ. ಸೊ ಈ ಅಧಿವೇಶನ ಮತ್ತು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಸುಮಾರು 6.5 ಗಂಟೆಗಳ ಕಾಲ ಚರ್ಚೆ ನಡೆದು ಸುಮಾರು 50ಕ್ಕಿಂತ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಸುಮಾರು 27,000 ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದ್ದಾರೆ. 14,000 ಪಬ್ಲಿಕ್ ಬಂದಿದ್ದಾರೆ. ಸೊ ಇದು ಸಾರ್ವಜನಿಕರು, ವಿದ್ಯಾರ್ಥಿಗಳು ಅದು ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಒಂದು ಉತ್ತಮವಾದ ವಾತಾವರಣ ನಡೆದಿದ್ದರಿಂದ ಅತ್ಯಂತ ಸಂತೋಷ ಆಗ್ತದೆ. ಸರ್, ಜನಪ್ರತಿನಿಧಿಗಳ ಒಂದ್ ರೀತಿ ವಿಶೇಷವಾಗಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಸರ್? ಜನಪ್ರತಿನಿಧಿಗಳ ಪಾಲ್ಗೊಳ್ಳುವಿಕೆ ಯಾವ ರೀತಿ? ಬಹಳ ಅತ್ಯುತ್ತಮವಾಗಿ 83% ಅಷ್ಟು ಜನಪ್ರತಿನಿಧಿಗಳು ಭಾಗವಹಿಸುವುದು ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವಿಷ್ಟು ಒಟ್ಟಶೇಖರೆ ಗೊತ್ತಾಯ್ತಲ್ಲ, ಸ್ಪೀಕರ್ ಸರ್ ಆಗಿರ್ತಕ್ಕಂಥ UT ಖಾದರ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.